ಸನ್ಮಾನ ಸ್ವೀಕರಿಸಿದ ನಮ್ಮ ಪಂಚ ಗ್ಯಾರಂಟಿ ಯೋಜನೆ ಸಹಭಾಗಿತ್ವದಲ್ಲಿ ಇವತ್ತು ನಡೀತಾ ಇರತಕ್ಕಂಥ ನಮ್ಮ ಮಹಿಳಾ ದಿನಾಚರಣೆಯ ಒಂದು ಅಂಗವಾಗಿ ಒಂದೆರಡು ಮಾತುಗಳನ್ನ ನಮ್ಮ ಪಂಚ ಗ್ಯಾರಂಟಿ ಯೋಜನೆ ಬಗ್ಗೆ ತಮಗೆ ತಿಳಿಸ್ಕೊಡ್ಬೇಕು ಅಂತ ಇಷ್ಟಪಡ್ತೀನಿ. ನಮ್ಮ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಏನು ನಮ್ಮ ಚುನಾವಣೆ ಪೂರ್ವವಾಗಿ ನಾವು 5 ಗ್ಯಾರಂಟಿ ಯೋಜನೆಗಳಿಗೆ ಪ್ರತಿ ಮನೆ ಬಾಗಿಲಿಗೆ ಹೋಗಿ ಗ್ಯಾರಂಟಿ ಕಾರ್ಡ್ಗಳನ್ನ ಹಂಚಿ ಅದಕ್ಕೆಲ್ಲ ನಿಮ್ಮ ಸಹಕಾರಗಳು ಇದ್ವು. ಅವತ್ತೊಂದು ದಿವಸ ನಿಮ್ಮ ಪ್ರತಿಯೊಂದು ಮನೆಗೆ ಯಾರೋ ಒಬ್ಬರು ಮುಖ್ಯರು ಇರ್ತಾರೆ, ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ 2,000 ರೂಪಾಯಿ ಬರೋಂಥ ಒಂದು ಯೋಜನೆ, ಶಕ್ತಿ ಯೋಜನೆ ಕೊಡ್ತೀವಿ ಅಂತ ನಾವು ಹೇಳಿದ್ವಿ. ಬಸ್ ಪ್ರಯಾಣದಲ್ಲಿ ಫ್ರೀ ಬಸ್ಸು, ಹಾಗೆ ನಿಮ್ಮ ಇನ್ನೊಂದು ಅನ್ನಭಾಗ್ಯ, ಮನೆಯಲ್ಲಿ ಯಾರು ಹೊಟ್ಟೆ ಹಸ್ಕೊಂಡು ಇರಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿರುವಂಥ ನಮ್ಮ ಸರ್ಕಾರ, ಸಿದ್ದರಾಮಯ್ಯವ್ರ ಸರ್ಕಾರದ ಮುಖ್ಯ ಉದ್ದೇಶ ಆಗಿತ್ತು. ಜೊತೆಲಿ ಯುವ ನಿಧಿ, ಏನು ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗದಿರೋ ರೀತಿಯಲ್ಲಿ ಅವರ ಮುಂದಿನ ಭವಿಷ್ಯಕ್ಕೆ ಒಂದು ಉಜ್ವಲ ಸ್ಥಿತಿ ಏರ್ಪಡಲಿ ಅನ್ನೋದಕ್ಕೆ ಒಂದು ಬಂದಿರತಕ್ಕಂಥ ಯುವ ನಿಧಿ, ಹಾಗೆ ಶಕ್ತಿ, ಇದು ನಮ್ಮ KV ವಿದ್ಯುತ್ ಶಕ್ತಿಯನ್ನು 200 ಯೂನಿಟ್ ಫ್ರೀ ಕೊಡ್ತಾ ಇದ್ದಾರೆ. ಆ 200 ಯೂನಿಟ್ ಫ್ರೀಯಿಂದ ನಮ್ಮ ಸಂಸಾರದಲ್ಲಿ ನಮ್ಮ ದಿನಚರ್ಯಗಳಿಗೆ ಎಷ್ಟು ಉಪಯೋಗ ಆಗ್ತಾ ಇದೆ. ಅದರಿಂದ ಅದನ್ನ ಈಗಾಗಲೇ ನಮಗೆ 2.5 ವರ್ಷ ಆಗ್ತಾ ಬಂತು. ಈ ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನಕ್ಕೆ ಬಂದು 2ರಿಂದ 2.5 ವರ್ಷ ಆಗ್ತಾ ಬಂದಿದೆ. ಈಗ ಅದು 2ರಿಂದ 2.5 ವರ್ಷ ಆಗ್ತಾ ಬಂದಿರೋದ್ರಿಂದ ಅದಕ್ಕೆ ಒಂದು ಸಮೀಕ್ಷೆ ಮಾಡಿದ್ದಾರೆ. ಬೆಂಗಳೂರು ಯೂನಿವರ್ಸಿಟಿ ಮತ್ತೆ ತುಮಕೂರು ಯೂನಿವರ್ಸಿಟಿ ಮತ್ತೆ ಇನ್ನೊಂದು 4-5 ಸಂಸ್ಥೆಯಿಂದ ಒಂದು ಸಮೀಕ್ಷೆ ಮಾಡಿದ್ದಾರೆ. ಆ ಸಮೀಕ್ಷೆಯಲ್ಲಿ ಈ ನಮ್ಮ ಪಂಚ ಗ್ಯಾರಂಟಿ ಯೋಜನೆಗಳ ಅನ್ನಭಾಗ್ಯ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಶಕ್ತಿ ಯೋಜನೆ ಹಾಗೂ ಯುವ ನಿಧಿ ಯೋಜನೆನ ಒಂದು 17 ಜಿಲ್ಲೆಗಳಲ್ಲಿ ಒಂದು ಸಮೀಕ್ಷೆ ಮಾಡಿ ಒಂದು ವರದಿನ ತಯಾರು ಮಾಡಿದ್ದಾರೆ. ಅದು ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಇಂಡಸ್ ಆಕ್ಷನ್ ಸಹಯೋಗದೊಂದಿಗೆ ಅಂತ ಒಂದು ಸಂಸ್ಥೆ. ಅದು 17 ಜಿಲ್ಲೆಗಳು, ಸುಮಾರು 6,300 ಮಹಿಳೆಯರು ಒಳಗೊಂಡಿದ್ದಂತೆ ಎಲ್ಲವನ್ನು ಮಾಡಿದ್ದಾರೆ. ಅವರು ಆ ಮಹಿಳೆಯರು ಆ ಸಮೀಕ್ಷೆಯಲ್ಲಿ ಏನು ಮೂಡಿದೆ ಅಂದ್ರೆ 84% ಮಹಿಳೆಯರು ಈ ಯೋಜನೆಯಲ್ಲಿ ತಮ್ಮ ಕುಟುಂಬಗಳ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡಿವೆ. ಬರೀ ಗೃಹಲಕ್ಷ್ಮಿ ದುಡ್ಡು ಒಂದಿರ್ತಾನೆ ಅಲ್ಲ, ನಿಮ್ಮ ದಿನನಿತ್ಯ ಖರ್ಚಿನ ಕರೆಂಟ್ ಚಾರ್ಜ್ ಅಲ್ವಾ, ನೀವು ಊಟಕ್ಕೆ ಬರೋ ಸಮೀಕ್ಷೆಯಿಂದ ಬಂದಿದೆ. ಅದು ಆ ಸಮೀಕ್ಷೆಯಿಂದ ಈ ನಮ್ಮ ಮಹಿಳಾ ಸಬಲೀಕರಣ ಏನು ನಮ್ಮ ಸರ್ಕಾರದ ಉದ್ದೇಶ ಇತ್ತು, ಆ ಉದ್ದೇಶ ಇವತ್ತು ನಮ್ಮ 2.5 ವರ್ಷಕ್ಕೆ ಒಂದು ಸಂದರ್ಭದಲ್ಲಿ ಕಂಡು ಬರ್ತಾ ಇರೋದೇನು ಅಂದ್ರೆ, ಯಾರು ಏನಂತ ನಗ್ತಾ ಇರೋ ಆ ಗ್ಯಾರಂಟಿ ಯೋಜನೆಗಳನ್ನ ಏನ್ ಮಾಡೋಕ್ಕಾಗುತ್ತೆ. ಬಟ್ ಆದ್ರೆ ಇವತ್ತು ತಲಾದಾಯ ಅಂತಂದ್ರೆ ಇವತ್ತು ನಮ್ಮ ಇವತ್ತು ನಾವು ಕೊಡ್ತಾ ಇರೋ ಒಂದು ಪಂಚ ಗ್ಯಾರಂಟಿ ಯೋಜನೆಗಳಿಂದ ತಲಾದಾಯ ವೃದ್ಧಿಯಾಗಿದೆ. ನಮ್ಮಲ್ಲಿ ಒಬ್ಬನ ಮನುಷ್ಯನದ ಒಂದು ಸಾಮಾಜಿಕ ಒಂದು ಧರ್ಮವಂತ ಒಂದು ಸಮಾಜವನ್ನು ಬಿಟ್ಟು ಹೊರಬಂದು ಎಲ್ಲರೂ ಕೂಡ ಸಮಾಜ ಏನು ಅವತ್ತು ಇತಿಹಾಸ ನಿರ್ಮಾಣ ಮಾಡಲು ಅಲ್ಲಿಂದ ಕೂಡ ಸ್ವತಂತ್ರ ಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಳ್ಳುವ ಮುಖಾಂತರ ಜಾರಿ ಮಾಡಬೇಕು, ಸಮಾಜವನ್ನು ಕಲ್ಪಿಸಿಕೊಳ್ಬೇಕು ಅಂದಾಗ ಸಂಸತ್ನಲ್ಲಿ ಆ ಒಂದು ಮಸೂದೆಯ ವಿರೋಧ ವ್ಯಕ್ತಪಡಿಸತಕ್ಕಂಥದ್ದು ಕೂಡ ಆ ಸಂದರ್ಭದಲ್ಲಿ ಅವರು ಜವಾಬ್ದಾರಿ ನಿರ್ವಹಿಸತಕ್ಕಂಥ ಮಂತ್ರಿ ಸ್ಥಾನವನ್ನು ತ್ಯಜಿಸಿದರೆ ಇದಕ್ಕೆ ನೀವು ಅವಕಾಶ ಕೊಡದ ಪಕ್ಷದಲ್ಲಿ ಅಂತಕ್ಕಂಥ ಒಂದು ಗಟ್ಟಿಯಾದ ನಿರ್ಣಯ ಮಾಡಿ ಅವರ ಹೊರಹೊಮ್ಮಬೇಕು ಅಂತಕ್ಕಂಥ ಸಂದರ್ಭ ಇವತ್ತು ಎಲ್ಲರೂ ಕೂಡ ಸಮಾನತೆ ಇವತ್ತು ಹೊಂದಿದೆ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ
ಸಿಎಂ ಮೀಟಿಂಗ್ನಲ್ಲಿ ಆ ಸಂದರ್ಭದಲ್ಲಿ ಇವತ್ತು ಗಟ್ಟಿಯಾದ ನಿಲುವನ್ನು ತಾಳಿ ಸ್ತ್ರೀಯರಿಗೆ ಶಿಕ್ಷಣವನ್ನು ಬೋಧನೆ ಮಾಡತಕ್ಕಂಥ ಒಂದು ಅವಕಾಶವನ್ನು ಅವರು ತೀರ್ಮಾನ ಕೈಗೊಂಡ ಪ್ರಯುಕ್ತ ಒಂದು ಶಿಕ್ಷಣಕ್ಕೆ ಎಷ್ಟು ಮಹತ್ವ ಇರತಕ್ಕಂಥದ್ದು ಅವರಿಂದ ವ್ಯಕ್ತವಾಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಸಂವಿಧಾನದಲ್ಲಿ ಪ್ರತಿಯೊಬ್ಬ ಭಾರತೀಯರು ಕೂಡ ಶಿಕ್ಷಣವನ್ನು ಪಡೆಯಬೇಕು, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಸ್ವಾವಲಂಬಿ ಬದುಕನ್ನು ಬದುಕಬೇಕು ಅಂತಕ್ಕಂಥದ್ದಲ್ಲಿ ಒಂದು ಅವಕಾಶವನ್ನು ಕಲ್ಪಿಸಿಕೊಡತಕ್ಕಂಥದ್ದು ಸಂವಿಧಾನ ಅಂತ ನಾವು ತಿಳ್ಕೊಳ್ತೀವಿ. ಸ್ತ್ರೀಯರೆಲ್ಲ ಪುರುಷರು ಕೂಡ ಶಿಕ್ಷಣದಿಂದ ಬಹಳ ಹೆಚ್ಚಿನವಾಗಿರ್ತಕ್ಕಂಥ ಸಂದರ್ಭ ಇವತ್ತು ನಾವೆಲ್ಲ ಭಾರತೀಯರಾಗಿರ್ತಕ್ಕಂಥ ಸಮಾನವಾದ ಬದುಕನ್ನು ಬದುಕ್ತಾ ಇರುವಂತೆ ಇದಕ್ಕೆ ನಮ್ಮ ಸಂವಿಧಾನ ಕಾರಣ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ ಅಂತಕ್ಕಂಥದ್ದು ನಾವು ಇವತ್ತು ಸಂವಿಧಾನದಲ್ಲಿ ಈ ಸಾಮಾಜಿಕ ಬೆಳವಣಿಗೆಯ ಆಧಾರದ ಮೇಲೆ ಸಮಾನತೆ ದೊರಕಬೇಕು ಅಂತೇಳಿ ಮೀಸಲಾತಿಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಮತ್ತು ಪ್ರಾರಂಭದಲ್ಲಿ ಯಾರು ಸಮಾಜದಿಂದ ದೂರ ಇದ್ದಂಥ ಕಟ್ಟಕಡೆಯ ಮನುಷ್ಯನಿಗೆ ಅವಕಾಶ ಕೇವಲ 6 ಜಾತಿಗಳಿಗೆ ಸಂಬಂಧಪಟ್ಟಂತೆ. ಅದು ಇವತ್ತು ಭಾರತ ದೇಶದಲ್ಲಿ ಯಾರಿಗೂ ಯಾರಿಗಿಲ್ಲ ಮೀಸಲಾತಿ ಅಂದರೆ ಎಲ್ಲ ಧರ್ಮದ, ಎಲ್ಲ ವರ್ಗದ ಸಮುದಾಯದ ಜನರಿಗೂ ಮೀಸಲಾತಿ ದೊರಕುವಂತ ಅವಕಾಶ. ಆದರೂ ಕೂಡ ಭಾರತದ ಪ್ರತಿಯೊಬ್ಬ ಪ್ರಜೆಯು ಅದು ಗಂಡಿನಲ್ಲಿ ಹೆಣ್ಣಿನಲ್ಲಿ ಈ ಒಂದು ಅವಕಾಶ ಕಲ್ಪಿಸಿಕೊಂಡು